ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಡಿವಿಸ್ ಲ್ಯಾಬ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇವತ್ತು ಮಧ್ಯಾಹ್ನ ಅನೌನ್ಸ್ ಆಗಿತ್ತು. ಟೋಟಲ್ ಸೇಲ್ಸ್ 1855 ಕ್ರೋರ್ಸ್ ಇತ್ತು ಸೆಪ್ಟೆಂಬರ್ 2022 ಅಲ್ಲಿ. ಸೆಪ್ಟೆಂಬರ್ 2023 1909 ಕ್ರೋರ್ಸ್ ಆಗಿದೆ, 3% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟು 493 ಕೋಟಿಯಿಂದ 348 ಕೋಟಿ ಆಗಿದೆ, 29% ಕೆಳಗೆ ಬಿದ್ದಿದೆ. ಆವರೇಜ್ ಪರ್ಫಾರ್ಮೆನ್ಸು ಈ ಪರ್ಟಿಕ್ಯುಲರ್ ಕ್ವಾರ್ಟರಲ್ಲಿ ರಿಸಲ್ಟ್ಸು ಆ್ಯಕ್ಚುಲಿ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ಅದರ ಶೇರ್ಸು ಸ್ವಲ್ಪ ಬಿದ್ದು ಮತ್ತೆ ರಿಕವರಿಯಾಗಿ 4.6% ರ್ಯಾಲಿ ಆಯಿತು. ಯಾಕಂದರೆ ಆಲ್ಮೋಸ್ಟ್ 2 ವೀಕ್ಸಿಂದ ಕಂಟಿನ್ಯೂಸ್ ಆಗಿ ಶೇರ್ಸು ಡೌನ್ ಆಗ್ತಾ ಇತ್ತು. ನ್ಯೂಸ್ ನಂಬರ್ 2, ಅದಾನಿ ಪ್ಲಾನಿಂಗ್ ಟು ಸೆಲ್ ಇಟ್ ಸ್ಟೇಕ್ ಇನ್ ವಿಲ್ಮಾರ್ ಜಾಯಿಂಟ್ ವೆಂಚರ್. ಅದಾನಿ ಗ್ರೂಪ್ ಅವರು ಮಲ್ಟಿನ್ಯಾಷನಲ್ ಕಂಪ್ನಿ ಜೊತೆ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಅವರ 43.97% ಸ್ಟೇಕನ್ನು ಸೇಲ್ ಮಾಡಲಿಕ್ಕೆ ಅದಾನಿ ವಿಲ್ಮಾರ್ ಕಂಪ್ನಿಯಲ್ಲಿ. ಅದಾನಿ ವಿಲ್ಮಾರ್ ಕಂಪ್ನಿ ಫಾರ್ಚೂನ್ ಬ್ರ್ಯಾಂಡ್ ಆಯಿಲು ಮತ್ತು ಬೇರೆ ಪ್ರಾಡಕ್ಟ್ಸು ಮಾಡೋ ಕಂಪ್ನಿ. ಈ ಪರ್ಟಿಕ್ಯುಲರ್ ಡೀಲ್ ಇನ್ನೊಂದು 1 ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. 21,000 25,000 ಕೋಟಿ ಅವರ ಸ್ಟೇಕ್ ಸೇಲಿಗೆ ರಿಸೀವ್ ಆಗುತ್ತೆ. ಹಾಗೂ ಅದಾದಮೇಲೆ ಬೇರೆ ಯಾವುದೋ ಕಂಪ್ನಿ ಆ ಪರ್ಟಿಕ್ಯುಲರ್ ಸ್ಟೇಕನ್ನು ಪಿಕಪ್ ಮಾಡ್ತಾರೆ. ವಿಲ್ಮಾರ್ ಗ್ರೂಪು ಇದೊಂದು ಫಾರಿನ್ ಗ್ರೂಪು, ಅವ್ರ ಹತ್ರನೂ 43.97% ಸ್ಟೇಕ್ ಇದೆ. ಅದಾನಿ ವಿಲ್ಮಾರ್ ರೀಸೆಂಟಾಗಿ ಸೆಪ್ಟೆಂಬರ್ ಕ್ವಾರ್ಟರ್ ರಿಸಲ್ಟ್ಸ್ ಅನೌನ್ಸ್ ಮಾಡಿತ್ತು. ಲಾಸ್ ಅನ್ನು ರಿಪೋರ್ಟ್ ಮಾಡಿದ್ದಾರೆ 131 ಕೋಟಿ. ಅದರ ಮುಂಚೆ ಇದೇ ಕ್ವಾರ್ಟರಲ್ಲಿ 49 ಕ್ರೋರ್ಸ್ ಪ್ರಾಫಿಟ್ ಇತ್ತು. ನ್ಯೂಸ್ ನಂಬರ್ 3, L&T ಅಪ್ 2% ಡ್ಯೂ ಟು ಸೆಲ್ಲಿಂಗ್ ಸ್ಟೇಕ್ ಇನ್ ಸಬ್ಸಿಡರಿ. L&T ಶೇರ್ಸ್ ಇವತ್ತು 2% ಮೇಲೆ ಹೋಯಿತು. ಯಾಕಂದರೆ ಅವ್ರು ಅನೌನ್ಸ್ ಮಾಡಿದರು ಅವರು ಒಂದು ಸಬ್ಸಿಡರಿ ಕಂಪ್ನಿಯಲ್ಲಿ ಅವರ ಸ್ಟೇಕನ್ನು ಅವರು ಸೇಲ್ ಮಾಡ್ತಾರೆ ಅಂತ. L&T ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಇದೊಂದು ಸಬ್ಸಿಡರಿ ಕಂಪ್ನಿ, ಅಲ್ಲಿ ಅವರ ಸ್ಟೇಕನ್ನು ಸೇಲ್ ಮಾಡ್ತಾರೆ. ಹಾಗೂ ಡಿಸೆಂಬರ್ 31 ಅಷ್ಟರೊಳಗೆ ಈ ಡೀಲ್ ಕಂಪ್ಲೀಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇದರಿಂದ ಅವರಿಗೆ 103.86 ಕೋಟಿ ಸಿಗುತ್ತೆ. ಇದರ ಮುಂಚೆ L&T ಅವರ ಸ್ಟೇಕು L&T ಇನ್ಫ್ರಾಸ್ಟ್ರಕ್ಚರ್ ಎಂಜಿನಿಯರಿಂಗ್ ಕಂಪ್ನಿಯಲ್ಲೂ ಅವರು ಸೇಲ್ ಮಾಡಿದರು. ಇದರ ಮುಂಚೆ ಅಕ್ಟೋಬರಲ್ಲಿ ಅವರ ಹೈಡ್ರೋಕಾರ್ಬನ್ ಬಿಸ್ನೆಸ್ಸಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಬರೋ ಎಕ್ಸ್ಪೆಕ್ಟೇಷನ್ ಇದೆ. ಅಪ್ರಾಕ್ಸಿಮೇಟ್ಲಿ 15,000 ಕೋಟಿ ಹೊರತು ಅವ್ರಿಗೊಂದು ಆರ್ಡರ್ ಸಿಗ್ಬೋದು ಅಂತ ಮಿಡ್ಲ್ ಈಸ್ಟಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ರೇಟಿಂಗ್ಸ್ ಏಜೆನ್ಸಿ ಫಿಚ್ ಅವರು ಇಂಡಿಯಾ GDP ಗ್ರೋತ್ ಫಾರ್ಕಾಸ್ಟನ್ನು 6.2%ಗೆ ಇನ್ಕ್ರೀಸ್ ಮಾಡಿದ್ದಾರೆ ಫ್ರಮ್ 5.5%. ಆದರೆ ರಷ್ಯಾದಲ್ಲಿ ಅವರ ಎಕ್ಸ್ಪೆಕ್ಟೇಷನ್ 0.8% ಕಂಪೇರ್ಡ್ ಟು 1.6%. ಹಾಗೂ ಕೊರಿಯಾ ಅಂದರೆ ಸೌತ್ ಕೊರಿಯಾ 2.1% ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ ಕಂಪೇರ್ ಟು 2.3. ಹಾಗೂ ಸೌತ್ ಆಫ್ರಿಕಾ 1% ಗ್ರೋತ್ ಆಗುತ್ತೆ ಅಂತ ಹೇಳಿದ್ದಾರೆ ಕಂಪೇರ್ ಟು 1.2. ಸೊ ನಮ್ಮದು ಅಪ್ಗ್ರೇಡ್ ಮಾಡಿದ್ದಾರೆ, ಬೇರೆ ಎಮರ್ಜಿಂಗ್ ನೇಷನ್ಸ್ ಎಲ್ಲ ಡೌನ್ ಗ್ರೇಡ್ ಮಾಡಿದ್ದಾರೆ. ಅಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ ಅವರ ಗ್ರೋತ್ ಆಗುತ್ತೆ ಅಂತ. ಡನ್ಸೋ ಕಂಪ್ನಿದು ಲಾಸ್ 1,802 ಕ್ರೋರ್ಸ್ ಆಗಿದೆ 2022-23 ಕಂಪೇರ್ ಟು 464 ಕ್ರೋರ್ಸ್ ಇನ್ 2021-22. ಡನ್ಸೋ 310 ಕೋಟಿ ಅಡ್ವರ್ಟೈಸ್ಮೆಂಟ್ಸ್ ಮೇಲೆ ಸ್ಪೆಂಡ್ ಮಾಡಿದರು ಈ ಪರ್ಟಿಕ್ಯುಲರ್ 2022-23. ಅಂದರೆ ಆಲ್ಮೋಸ್ಟ್ 1 ಕೋಟಿ ಪರ್ ಡೇ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 181 ಪಾಯಿಂಟ್ ಅಪ್ 19,420 ಕ್ಲೋಸ್ ಆಗಿದೆ, 0.94% ಅಪ್. ಸೆನ್ಸೆಕ್ಸ್ಗೆ ಒಂದು ಒಳ್ಳೆ ರ್ಯಾಲಿ 595 ಪಾಯಿಂಟ್ಸ್ ಅಪ್ 64,959 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಡಿವಿಸ್ ಲ್ಯಾಬ್ಸ್ 4.66% ಅಪ್, ಹೀರೋ ಮೋಟೋಕಾರ್ಪ್ 2.51% ಅಪ್, ಐಷರ್ ಮೋಟರ್ಸ್ 2.42% ಅಪ್. ಟಾಪ್ ಲೂಸರ್ಸ್ SBI 0.66% ಡೌನು, HUL 0.47% ಡೌನು, ಟೈಟನ್ ಕಂಪ್ನಿ 0.23% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಝೊಮ್ಯಾಟೊ 5.84% ಅಪ್, ನೈಕಾ 4.99% ಅಪ್, SRF 3.72% ಅಪ್. ಟಾಪ್ ಲೂಸರ್ಸು ಬ್ಯಾಂಕ್ ಆಫ್ ಬರೋಡಾ 4.02% ಡೌನು, ಇಂಡಸ್ ಟವರ್ಸ್ 1.94% ಡೌನು, ಅದಾನಿ ವಿಲ್ಮಾರ್ 1.7% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1435 ಅಂದರೆ 1435 ಸ್ಟಾಕ್ಸು ಕಮ್ಮಿ ಆಗಿದ್ದು 707. ಸೊ 67% ಅಪ್ 33% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,147 per ಗ್ರಾಮು, ಸಿಲ್ವರ್ 74 per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 83.22 rupees, €1 89.43 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week high. Angel One 52-week high 2,898, closing price 2,626. ONGC 194 52-week high, closing 193. Zomato 124 52-week high,
ಕ್ಲೋಸಿಂಗ್ ಪ್ರೈಸು 123. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕ್ ಇವತ್ತು 52 ವೀಕ್ ಲೋ ಟಚ್ ಆಗಿಲ್ಲ. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.68% ಅಪ್, ಜಪಾನ್ 2.32% ಅಪ್, ಜರ್ಮನಿ 0.19% ಡೌನು, ಫ್ರಾನ್ಸ್ 0.25% ಡೌನು, UK 0.04% ಡೌನು ಹಾಗೂ ನ್ಯಾಸ್ಡ್ಯಾಕ್ ಶುಕ್ರವಾರ 1.38% ಅಪ್ ಆಗಿತ್ತು. ನಾಳೆ ನಮ್ಮ ಎಲ್ಲ ಚಾನೆಲ್ ಮೆಂಬರ್ಸ್ಗೆ ಒಂದು ಕ್ವೆಶ್ಚನ್ ಆನ್ಸರ್ ಸೆಷನ್ ಇದೆ. 7ನೇ ತಾರೀಕು ನವೆಂಬರು 9:15 ರಿಂದ 9:15. ಸೊ ನಿಮ್ಮ ಪ್ರಶ್ನೆಯನ್ನು ನೀವು ನಾಳೆ ಹಾಕ್ಬೋದು. 9 ರಿಂದ 9:15 ಹಾಕಿ, ಸೊ ದಟ್ 9:15 to 9:45 ನಿಮ್ಮೆಲ್ಲ ಪ್ರಶ್ನೆಯನ್ನು ಆನ್ಸರ್ ಮಾಡ್ಬೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನೀವೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.